ಇರಾನ್ನಲ್ಲಿ ಜನರು ಅಷ್ಟು ಬಲಿಷ್ಠ ಆಗಿದ್ದಾರಾ? ಅಲ್ಲಿನ ಅಧಿಕಾರಿಗಳು ಅಷ್ಟು ಬಲಿಷ್ಠರಾಗಿದ್ದಾರಾ? ಕದನ ವಿರಾಮ ಗೆದ್ದವರು ಯಾರು? ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಪುವನ. ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಸಂಘರ್ಷದ ಭೀತಿ ಇವತ್ತಿಗೆ 12 ದಿನಗಳನ್ನ ಹೋಗಿ ತಲುಪಿದೆ. ಈಗಾಗಲೇ ಸಾಕಷ್ಟು ಮಟ್ಟದಲ್ಲಿ ಹಾನಿಯಾಗಿದೆ. ಮತ್ತೊಂದು ಕಡೆ ಕ್ಷಿಪಣಿಗಳ ದಾಳಿಯಿಂದಾಗಿ ಸಾಕಷ್ಟು ಪ್ರಮಾಣದ ಆಸ್ತಿ ಪಾಸ್ತಿಗಳು ಕೂಡ ನಾಶವಾಗಿದೆ. ಇನ್ನು ಸಾಕಷ್ಟು ಸೇನಾ ನೆಲೆಗಳಾಗಿರ್ಬೋದು, ಇಂಧನ ಮೂಲಗಳಾಗಿರ್ಬೋದು, ಎಲ್ಲವೂ ಕೂಡ ನಾಶವಾಗಿ ದೊಡ್ಡ ದೊಡ್ಡ ದುರಂತವೇ ನಡೀತಾ ಇದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತ ವಿಚಾರ. ಈಗ ಸದ್ಯಕ್ಕಿರುವಂತ ಅಪ್ಡೇಟ್ ಅನ್ನ ನೋಡೋದಾದ್ರೆ, ಇರಾನ್ ಇಸ್ರೇಲ್ ನಡುವೆ ಸುಮ್ಮನಿರದೆ ಅಮೆರಿಕದ ಮಧ್ಯಪ್ರವೇಶ ಮಾಡಿದೆ. ಆದ್ರೆ ಅಮೆರಿಕ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಕತಾರ್ನಲ್ಲಿರುವಂತಹ ಅಮೆರಿಕದ ಏರ್ ಬೇಸ್ ಮೇಲೆ ಕ್ಷಿಪಣಿಗಳ ದಾಳಿ ಮಾಡಿತು. ಮತ್ತೊಂದು ಕಡೆ ಇದೆಲ್ಲದರ ಬೆಳವಣಿಗೆಯಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡಿಬೇಕಾದ್ರೆ ಒಂದಿಷ್ಟು ಹೇಳಿಕೆನ ಕೊಟ್ಟಿದ್ರು. ನಿಮಗೆ ಗೊತ್ತಿರುತ್ತೆ, ಟ್ರಂಪ್ ಹೇಳಿಕೆ ಆಗಿರ್ಬೋದು, ಟ್ರಂಪ್ ವರ್ತನೆ ಆಗಿರ್ಬೋದು, ಇನ್ನು ಕದನ ವಿರಾಮದ ಬಗ್ಗೆ ಕೂಡ ಆಗ್ಲೂ ಮಾತನಾಡಿದ್ರು. ಇದೆಲ್ಲವನ್ನ ನೀವು ನೋಡಿರ್ತೀರಾ. ಆದ್ರೆ ಈಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮದ ವಿಚಾರವಾಗಿ ಒಂದಿಷ್ಟು ಟ್ವೀಟ್ ಗಳನ್ನ ಮಾಡಿದ್ದಾರೆ, ಹೇಳಿಕೆಯನ್ನ ನೀಡಿರುವಂತದ್ದು, ಬರೆದುಕೊಂಡು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈಗ ಇರಾನ್ ದಾಳಿಯಿಂದ ಟ್ರಂಪ್ ಹೆದರಿದ್ರ ಎಂಬ ಚರ್ಚೆಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿ ನಡೆದಿತ್ತು, ಬಳಿಕ ಇರಾನ್ ಪ್ರತಿದಾಳಿ ಕೂಡ ಮಾಡಿತ್ತು. ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಶುರು ಮಾಡಿತು. ಯಾವಾಗ ಇಸ್ರೇಲ್ ಒಂದಿಷ್ಟು ನಾವು ಬಲಿಷ್ಠ ಅಂತ ಅನ್ಕೊಂಡಿದ್ರು, ಆದ್ರೆ ಇರಾನ್ ದಾಳಿ ಮಾಡಿದಾಗ ಸಾಕಷ್ಟು ಮೇಲುಗೈಯನ್ನ ಸಾಧಿಸಿತ್ತು. ಇರಾನ್ ಕೂಡ ನಾನೇನು ಕಮ್ಮಿ ಇಲ್ಲ ಎಂಬಂತೆ ದೊಡ್ಡ ದೊಡ್ಡ ರೀತಿಯಲ್ಲಿ ದಾಳಿ ಮಾಡಿತ್ತು. ಬಳಿಕ ಇರಾನ್ನಿಂದ ಇಸ್ರೇಲ್ಗೆ ಒಂದು ಮಟ್ಟದಲ್ಲಿ ಕೂಡ ಭಯ ಹುಟ್ಕೊಂಡ ರೀತಿಯಲ್ಲಿ ಶುರುವಾಯಿತು. ಇನ್ನು ಏನೇನಾಗುತ್ತೆ, ನಾವು ಎಷ್ಟು ನಾಶವನ್ನ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಭಯ ಹುಟ್ಟುತ್ತೆ. ಇಸ್ರೇಲ್ ದಾಳಿ ಮಾಡುವಾಗ ಅಷ್ಟು ಭಯದ ವಾತಾವರಣ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಇಸ್ರೇಲ್ ದಾಳಿ ಮಾಡುವಾಗ ಒಂದು ಸೈರನ್ ಅನ್ನ ಹಾಕ್ತಾ ಇದ್ರು. ಆಗ ಅಲ್ಲಿನ ನಾಗರಿಕರಾಗಿದ್ರು, ಪ್ರಜೆಗಳಾಗಿದ್ರು, ಅವರೆಲ್ಲರೂ ಕೂಡ ಒಂದ್ ಸ್ವಲ್ಪ ಆತಂಕವನ್ನ ಕಮ್ಮಿ ಮಾಡ್ಕೊಂಡು ಇರ್ತಾ ಇದ್ರು. ಯಾಕಂದ್ರೆ ಸೈರನ್ ಆಗಿರೋ ನಿಟ್ಟಿನಲ್ಲಿ ಅವರು ಒಂದ್ ಸ್ವಲ್ಪ ಸಮಯ ಕೊಡ್ತಾ ಇದ್ರು. ಆ ಬಳಿಕ ಕ್ಷಿಪಣಿಗಳು ಬಂದು ಬೀಳ್ತಾ ಇತ್ತು, ಅಪ್ಪಳಿಸ್ತಾ ಇತ್ತು, ದೊಡ್ಡ ದೊಡ್ಡ ದಾಳಿಗಳಾಗ್ತಾ ಇತ್ತು. ಆದ್ರೆ ಕ್ಷಿಪಣಿಗಳು ಬಂದು ಬೀಳ್ಬೇಕಾದ್ರೆ ಜನರಿಗೆ ಅಷ್ಟು ಆತಂಕ ಆಗ್ತಾ ಇರಲಿಲ್ಲ. ಆದ್ರೆ ಇರಾನ್ ವಿಚಾರದಲ್ಲಿ ಇದು ಉಲ್ಟಾ ಆಗ್ತಾ ಇತ್ತು. ಯಾವಾಗ್ಲೂ ಅಂದ್ರೆ ಇರಾನ್ ವಿಚಾರದಲ್ಲಿ ಯಾವಾಗ ಕ್ಷಿಪಣಿಗಳು ಬಂದು ಬೀಳುತ್ತೆ, ಡ್ರೋನ್ಗಳ ದಾಳಿ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯಾಗಿ ಇರಾನ್ ಮೇಲುಗೈಯನ್ನ ಸಾಧಿಸೋದಕ್ಕೆ ಶುರು ಮಾಡ್ತು. ಈಗ ಸದ್ಯ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ, ಎರಡೂ ದೇಶಗಳ ನಡುವೆ ಒಂದು ಕದನ ವಿರಾಮಕ್ಕೆ ಒಪ್ಪಂದ ಆಗಿದೆ ಅಂತ ಹೇಳಿ ಅಧ್ಯಕ್ಷ ಏನಿದ್ದಾರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಈಗ ಅವರ ಹೇಳಿಕೆ ಬೆನ್ನಲ್ಲೇ ಮತ್ತೊಂದ್ ಕಡೆ ಅಬ್ಬಾಸ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಏನು ಕತಾರ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ ಬಳಿಕ ಇವರು ಎಚ್ಚೆತ್ಕೊಂಡ್ರ? ಹಾಗಾದ್ರೆ ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಮೂಡುತ್ತೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿರೋ ಪ್ರಕಾರ ಇಸ್ರೇಲ್ ಮತ್ತು ಇರಾನ್ ತಕ್ಷಣವೇ ಯಾವುದೇ ಕದನ ವಿರಾಮವನ್ನ ಒಪ್ಕೊಂಡಿಲ್ಲ. ಟೆಹರಾನ್ ಹಾಗೂ ಇತರೆ ನಗರಗಳ ಮೇಲೆ ಸಾಕಷ್ಟು ದಾಳಿಗಳು ಕೂಡ ಮತ್ತೆ ಮುಂದುವರಿತಾ ಇದೆ. ಟ್ರಂಪ್ ಅವರ ಹೇಳಿಕೆ ಬಗ್ಗೆ ಇಸ್ರೇಲ್ ಮಿಲಿಟರಿ ಆಗ್ಲಿ ಅಥವಾ ಅಲ್ಲಿರುವಂತಹ ಅಧ್ಯಕ್ಷರಾಗ್ಲಿ ಅವರ ಒಂದು ಪ್ರತಿಕ್ರಿಯೆ ಏನಿದೆ ಅದನ್ನ ನಿರಾಕರಿಸಿದ್ದಾರೆ. ಇಸ್ರೇಲ್ ಪ್ರಧಾನಿ ಜಮ್ಮಿನ್ ನೇತಾನ್ಯಾಹು ಏನಿದ್ದಾರೆ, ಅವರ ಕಚೇರಿ ಕೂಡ ಸಾಕಷ್ಟು ತಕ್ಷಣದಲ್ಲೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಕೇಳಿ ಬಂದಿಲ್ಲ. ಇಸ್ರೇಲ್ ಮೊದಲು ತನ್ನ ದಾಳಿಯನ್ನ ನಿಲ್ಲಿಸಬೇಕು, ಆ ಬಳಿಕ ಇಸ್ರೇಲ್ ತನ್ನ ಕಡೆಯಿಂದ ದಾಳಿ ಏನಾಗಿತ್ತು ಅದನ್ನ ನಿಲ್ಲಿಸಿದ್ರೆ ಕೂಡ ಇರಾನ್ ಈ ಕಡೆಯಿಂದ ದಾಳಿಯನ್ನ ನಿಲ್ಲಿಸುತ್ತೆ. ಯಾಕಂದ್ರೆ ಮೊದಲು ಯುದ್ಧ ಶುರು ಮಾಡಿದ್ದು ಇಸ್ರೇಲ್ನವರು. ಹಾಗಾಗಿ ಇಸ್ರೇಲ್ ಅವ್ರನ್ನು ಏನಾದ್ರೂ ಯುದ್ಧ ನಿಲ್ಲಿಸಿದ್ರೆ ಈ ಕಡೆ ಇರಾನ್ ಕೂಡ ನಿಲ್ಲಿಸುತ್ತೆ ಅನ್ನುವಂತ ಒಂದು ಪ್ರತಿಕಾರವನ್ನ ಈಗ ಹೊರಗೆ ಬಿಟ್ಟಿರುವಂತದ್ದು. ಸದ್ಯ ಅಬ್ಬಾಸ್ ಅವರು ಈ ಬಗ್ಗೆ ಹೇಳಿದ್ದಾರೆ. ಇನ್ನು ಅವರ ಪೋಸ್ಟ್ ಅನ್ನು ಕೂಡ ಮಾಡೋದ್ರ ಮುಖಾಂತರ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ಮೇಲೆ ಯುದ್ಧವನ್ನ ಪ್ರಾರಂಭಿಸ್ತಾ ಇದ್ದೇವೆ, ಆದ್ರೆ ಅದಕ್ಕೂ ಮೊದಲು ಇರಾನ್ ಪದೇ ಪದೇ ಹೇಳ್ತಾನೆ ಇತ್ತು, ಇಲ್ಲಿವರೆಗೂ ಯಾವುದೇ ನೀವು ಏನ್ ದಾಳಿ ಮಾಡಿದಿರಾ ನೀವು ಇಲ್ಲಿಗೆ ನಿಲ್ಲಿಸಿದ್ರೆ ನಾವು ಕೂಡ ನಿಲ್ಲಿಸ್ತೇವೆ ಅನ್ನುವಂತ ಒಂದು ಹೇಳಿಕೆನ ಪದೇ ಪದೇ ಇರಾನ್ ಹೇಳ್ತಾ ಇತ್ತು. ಕದನ ವಿರಾಮ ಆಗ್ಲಿ ಅಥವಾ ಮಿಲಿಟರಿ ಕಾರ್ಯಾಚರಣೆಗಳಾಗ್ಲಿ ಇದ್ಯಾವುದು ಕೂಡ ಇದ್ರ ಬಗ್ಗೆ ನಮ್ಗೆ ಒಪ್ಪಂದ ಆಗಿಲ್ಲ ಅನ್ನುವಂತ ನೀತಿಯಲ್ಲಿ ಇದೀಗ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಇದೊಂಥರ ಶೇಪ್ ಔಟ? ಇರಾನ್ ನಲ್ಲಿ ಜನರು ಅಷ್ಟು ಬಲಿಷ್ಠ ಆಗಿದ್ದಾರಾ, ಅಲ್ಲಿನ ಅಧಿಕಾರಿಗಳು ಅಷ್ಟು ಬಲಿಷ್ಠರಾಗಿದ್ದಾರಾ, ಅಥವಾ ಇರಾನ್ಗೆ ಬೇರೆ ಒಂದಿಷ್ಟು ದೇಶಗಳಿದೆ ಅವರು ಒಂದಿಷ್ಟು ಅವರಿಗೆ ಒಪ್ಪಂದಗಳನ್ನ ಸೂಚಿಸ್ತಾ ಇದ್ದಾರೆ, ಆಕ್ರಮಣವನ್ನ ನಿಲ್ಲಿಸಿದ್ರೆ ನಮಗೂ ಕೂಡ ದಾಳಿಯನ್ನ ನಾವು ಮಾಡೋದಕ್ಕೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಟ್ವೀಟ್ ಮಾಡಿತ್ತು, ಪ್ರತಿದಾಳಿಯನ್ನ ಮಾಡಿ ಅವರಿಗೆ ಅವರ ಶಕ್ತಿ ಪ್ರದರ್ಶನವನ್ನ ಮಾಡಿತ್ತು, ಒಂದಿಷ್ಟು ನಿಟ್ಟಿನಲ್ಲಿ ಅವರಿಗೆ ಉತ್ತರವನ್ನ ಕೊಟ್ಟಿತ್ತು ಇರಾನ್.
ಆದ್ರೆ ಈಗ ಅಮೆರಿಕ ಏನು ದಾಳಿ ಮಾಡ್ತು ಇರಾನ್ ಮೇಲೆ, ಅದಕ್ಕೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ, ಅದಕ್ಕೆ ನಾವು ಪ್ರತಿ ಉತ್ತರವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ರಾತ್ರಿಯಿಂದಲೇ ದಾಳಿಗಳು ಶುರುವಾಗಿತ್ತು. ಅದಕ್ಕೆ ಪ್ರತಿ ಉತ್ತರವನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ನೋಡೋದಾದ್ರೆ ಇವತ್ತು ಸಾಕಷ್ಟು ಶಸ್ತ್ರ ಪಡೆ ಇರ್ಬೋದು, ಮಿಲಿಟರಿ ಕಾರ್ಯಾಚರಣೆ ಇರ್ಬೋದು, ಬೆಳಗಿನ ಜಾವ ಏನು ಒಂದು ಸಡನ್ ಆಗಿ ಕದನ ಏನು ಮಾಡುವಂತ ನಿಟ್ಟಿನಲ್ಲಿ ಕ್ಷಿಪಣಿಗಳು ಬಂದು ಬೀಳುತ್ತೆ. ಒಂದಿಷ್ಟು ಹಂತದಲ್ಲಿ ಅಲ್ಲಿ ಕೂಡ ದಾಳಿಗಳಾಗುತ್ತೆ. ಅದಾದ ಬಳಿಕ ಟ್ರಂಪ್ ಅವರೀಗ ಹೇಳಿಕೆನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಇರಾನ್ ದಾಳಿ ಮಾಡಿದ್ಮೇಲೆ ಏನೋ ಒಂದು ಕದನ ವಿರಾಮವನ್ನ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ಸದ್ಯ ಇಸ್ರೇಲ್ ದಾಳಿ ಕೂಡ ಏನು ಮುಂದುವರಿತಾ ಇರುವಂತದ್ದು, ಅದು ಕೂಡ ನಿಲ್ಸಿಲ್ಲ. ಆದ್ರೆ ಈ ಸಂಪೂರ್ಣವಾಗಿ ಯುದ್ಧ ಮುಗಿದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಇರಾನ್ ಬಗ್ಗೆ ನಾವು ಇದನ್ನ ಗಮನಿಸಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇರಾನ್ ನ ದೇಶವನ್ನ ನಾವು ಸಾಕಷ್ಟು ಡಿಪೆಂಡ್ ಆಗಿರುವಂತದ್ದು. ಯಾಕಂದ್ರೆ ಅವರ ಒಂದು ಏನು ಒಂದು ಮಾರ್ಗ ಇತ್ತು, ಇಂಧನವನ್ನ ಸಾಗಿಸುವಂತ ಒಂದು ಹಾರ್ಮೋಜ್ ಸ್ಟೇಜ್ ಏನಿತ್ತು, ಅದನ್ನ ನಾವು ತಡಿತೀವಿ, ಅದನ್ನ ಮುಚ್ಚುತ್ತೀವಿ ಅನ್ನುವಂತ ಹೇಳಿಕೆ ಕೂಡ ಬೆನ್ನಲ್ಲಿಗೆ ಬರ್ತಾ ಇತ್ತು. ಅದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇತ್ತು. ಹಾಗಾದ್ರೆ ಇದು ವಿಶ್ವದ ಪ್ರಮುಖ ಒಂದು ಜಲಮಾರ್ಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಲಮಾರ್ಗದ ಮಧ್ಯೆ ಸಿಗುವಂತ ಒಂದು ಇಂಧನ ಅಲ್ಲಿ ಸಿಗ್ತಾ ಇತ್ತು. ಇದನ್ನ ನಂಬಿಕೊಂಡು ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಓಮನ್ ಗಲ್ಫ್ ಆಗಿರ್ಬೋದು, ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುವಂತದ್ದು. ಸಾಕಷ್ಟು ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಮತ್ತೊಂದ್ ಕಡೆ ಕುವೈತ್ ಆಗಿರ್ಬೋದು, ಇವೆಲ್ಲ ರಾಷ್ಟ್ರಗಳನ್ನ ತೈಲ ಮಾರ್ಗಗಳಾಗಿ ರಫ್ತು ಮಾಡ್ಲಾಗ್ತಾ ಇತ್ತು. ಇರಾನ್ ಮೂಲಕ ರಫ್ತು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಒಂದು ದಿನಕ್ಕೆ 20 ಮಿಲಿಯನ್ ಬ್ಯಾರೆಲ್ ತೈಲ ಹಾದು ಹೋಗ್ತಾ ಇತ್ತು. ಹಾಗಾದ್ರೆ ವಿಶ್ವದ 20% ತೈಲ ಸರಬರಾಜು ಇದೇ ಇರಾನ್ ಮೂಲಕ ಆಗ್ತಾ ಇರುವಂತದ್ದು. ಹಾಗಾಗಿ 80% ಅಧಿಕ ತೈಲ ಮತ್ತೆ ನೈಸರ್ಗಿಕ ಅನಿಲವು ಈ ಎಲ್ಲಾ ದೇಶಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಸರಬರಾಜು ಆಗ್ತಾ ಇತ್ತು. ಈಗ ಏನು ಇಸ್ರೇಲ್ ಮತ್ತೆ ಅಮೆರಿಕ ದಾಳಿ ಮಾಡಿದೆ, ಹಾಗಾಗಿ ಆ ದಾಳಿಗೆ ನಾವು ಪ್ರತಿಕಾರ ತೀರಿಸಿಕೊಳ್ಳೋದ್ರ ಮುಖಾಂತರ ಈ ಒಂದು ಮಾರ್ಗವನ್ನ ನಾವು ಮುಚ್ಚಿಬಿಡ್ತೀವಿ, ನಿಮಗಾಗಿರ್ಬೋದು ಯಾರಿಗೂ ಕೂಡ ಇಲ್ಲಿ ನಾವು ಇಂಧನ ತೈಲವನ್ನ ತಗೊಳಕ್ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಇರಾನ್ ಒಂದಿಷ್ಟು ಸ್ಟ್ರಾಂಗೆಸ್ಟ್ ಅನ್ನುವಂತ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸ್ಕೊಂಡಿದೆ. ಆ ರೀತಿಯಾಗಿ ಆಗಿರುವಂತದ್ದು. ಹಾಗಾಗಿ ಮತ್ತೊಂದ್ ಕಡೆ ಇದಕ್ಕೂ ಏನಾದ್ರೂ ಭಯ ಪಟ್ಟು ಅಥವಾ ಬೇರೆ ರಾಷ್ಟ್ರಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತ ಒತ್ತಡಗಳೇನಾದ್ರೂ ಅಮೆರಿಕಾಗೆ ಕೇಳಿ ಬಂದಿದೆಯಾ? ಹಾಗಾಗಿ ಏನಾದ್ರೂ ಕದನ ವಿರಾಮವನ್ನ ಇವರು ಸೂಚಿಸಿದ್ರ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಮೂಡುತ್ತೆ. ಯಾವಾಗ ಕತಾರ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆ ಮೇಲೆ ಇರಾನ್ ದಾಳಿಯನ್ನ ನಡೆಸುತ್ತೆ, ಅವಾಗ ಸೌದಿ ಅರೇಬಿಯಾ ಇದನ್ನ ಖಂಡಿಸುತ್ತೆ. ಯಾಕಂದ್ರೆ ಸೌದಿ ಅರೇಬಿಯಾ ಆಗಿರ್ಬೋದು, ಆ ಕಡೆ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳೆಲ್ಲ ಕತಾರ್ಗೆ ಒಂದಿಷ್ಟು ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಇದೆ, ಅಂದ್ರೆ ಸಂಪೂರ್ಣ ಬೆಂಬಲವನ್ನ ಸೂಚಿಸ್ತಾ ಇರುತ್ತೆ. ಹಾಗಾಗಿ ನೀವು ಏನು ಅಮೆರಿಕ ಒಂದೇನು ನಿಮ್ ಮೇಲೆ ದಾಳಿಯನ್ನ ಮಾಡಿದೆ, ಅದನ್ನ ನೀವು ಅಮೆರಿಕದ ಮೇಲೆ ತೀರಿಸ್ಕೋಬೇಕು. ಕತಾರ್ನಲ್ಲಿ ಆಗ್ಲಿ ಅಥವಾ ಸೌದಿ ಅರೇಬಿಯಾ ಮೇಲೆ ಆಗ್ಲಿ ಅಥವಾ ಬೇರೆ ಅಮೆರಿಕದ ನೆಲೆಗಳ ಮೇಲೆ ನೀವು ಈ ಕ್ಷಿಪಣಿಯನ್ನ ದಾಳಿಯನ್ನ ಮಾಡೋದು ಸರಿ ಇಲ್ಲ ಅಂತ ಹೇಳುತ್ತೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ಎಚ್ಚೆತ್ಕೊಂಡು, ಇದಕ್ಕೂ ಮೊದಲು ರಷ್ಯಾದ ಪರವಾಗಿ ಆಗ್ಲಿ ಅಥವಾ ರಷ್ಯಾದ ಇರಾನ್ ಪರಮಾಣು ಆಗಿರ್ಬೋದು ಶಸ್ತ್ರಾಸ್ತ್ರಗಳನ್ನ ನೀಡುವ ಉದ್ದೇಶವನ್ನ ಕೂಡ ಅವರು ಹೊಂದಿರ್ತಾರೆ. ಹಾಗಾಗಿ ಸರಿ ಆಯ್ತು, ನಾವು ಅವ್ರಗಳ ಮೇಲೆ ಅಷ್ಟೇ ನಾವು ದಾಳಿಯನ್ನ ತೀರಿಸ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇರಾನ್ ಮತ್ತೆ ಎಚ್ಚೆತ್ಕೊಳ್ಳುತ್ತೆ. ಆದ್ರೆ ಈಗ ದಾಳಿ ಮುಂದುವರಿತಾ ಇದ್ದಂತೆ ಈ ಕಡೆ ಅಮೆರಿಕಾದಲ್ಲಿ ಸಾಕಷ್ಟು ನಾಶ ಏನು ಆಗ್ತಾ ಹೋಗುತ್ತೆ, ಸಾಕಷ್ಟು ಹಾನಿಗಳಾಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ 19 ಕ್ಷಿಪಣಿಗಳ ದಾಳಿ ಆದಾಗ ಕೇವಲ ಒಂದು ಕ್ಷಿಪಣಿ ಮಾತ್ರ ಉಳ್ಕೊಂಡಿರುವಂತ ನಿಟ್ಟಿನಲ್ಲಿ ಭಯ ಪಟ್ರ ಹಾಗಾದ್ರೆ ಟ್ರಂಪ್ ಅನ್ನುವಂತ ವಿಚಾರಗಳು ಹೊರಬರ್ತಾ ಇದೆ. ಯಾಕಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ನಡಿಬೇಕಾದ್ರೂ ಟ್ರಂಪ್ ಇದೇ ರೀತಿಯಾಗಿ ಕದನ ವಿರಾಮವನ್ನ ಮಾಡ್ಕೊಳ್ಳಕ್ಕೆ ಮುಂದಾದ್ರು. ಆದ್ರೆ ಈಗ ಮತ್ತೆ ಇದೇ ರೀತಿಯಾಗಿ ಮೂಗು ತೂರಿಸ್ತಾ ಇದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಒಪ್ಪಂದವನ್ನ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಅವರು ಹೇಳ್ತಾ ಇದ್ದಾರೆ, ನಾವಿನ್ನೂ ಯಾವುದೇ ರೀತಿಯಾದಂತ ಒಪ್ಪಂದವನ್ನ ಮಾಡ್ಕೊಂಡಿಲ್ಲ, ಒಳ ಒಪ್ಪಂದ ನಮ್ಮ ಮಧ್ಯೆ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇರಾನ್ ಇದನ್ನ ಇಲ್ಲಿಗೆ ನಿಲ್ಸೋದಿಲ್ವಾ, ಇನ್ನೂ ಕೂಡ ಮುಂದುವರಿಸುತ್ತಾ ಅನ್ನುವಂತ ಪ್ರಶ್ನೆ ಆಗಿರೋದು. ಹಾಗಾಗಿ ಕದನ ವಿರಾಮ ಇಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಕೂಡ ಇನ್ನೂ ಹೇಳಕ್ಕಾಗಲ್ಲ. ಒಂದು ವೇಳೆ ಏನು ಒಂದು ಇರಾನ್ ಸ್ಪಷ್ಟನೆಯನ್ನ ನೀಡಿದೆ, ನೀವು ಇಸ್ರೇಲ್ ಅವರು ಮೊದಲು ಪ್ರಾರಂಭ ಮಾಡಿರುವಂತದ್ದು, ನೀವೇನಾದ್ರೂ ಯುದ್ಧವನ್ನ ನಿಲ್ಸಿದ್ರೆ ನಾವು ಕೂಡ ನಿಲ್ಲಿಸ್ತೀವಿ, ಪ್ರಾರಂಭ ಮಾಡಿರೋದು ನೀವು, ಹಾಗಾಗಿ ನೀವು ನಿಲ್ಲಿಸಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಇನ್ನೂ ಕೂಡ ಅವರು ಎಚ್ಚೆತ್ತುಕೊಂಡಿಲ್ಲ ಆದ್ರೆ ದೊಡ್ಡ ಮಟ್ಟದ ಹಾನಿ ಆಗುತ್ತೆ, ಅಮೆರಿಕಾಗೂ ಆಗುತ್ತೆ, ಇಸ್ರೇಲ್ಗೂ ಆಗುತ್ತೆ. ಇಸ್ರೇಲ್ನ ಯಾರ್ಯಾರು ಒಂದಿಷ್ಟು ಜನ ನೀವು ಅವರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ, ಬೆಂಬಲ ನೀಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಹಾನಿಯಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಇರಾನ್ ನೀಡ್ತಾ ಇದೆ. ಎಸ್, ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.